ಇತ್ತೀಚೆಗೆ ಪಾಕಿಸ್ತಾನ ಸರ್ಕಾರವು ಒಂದು ಆಘಾತಕಾರಿ ನಿರ್ಧಾರವನ್ನು ಘೋಷಿಸಿದೆ. ಅದು ಐಸಿಸಿ ಪುರುಷರ ಟಿ20 ವಿಶ್ವಕಪ್ 2026ರಲ್ಲಿ ಭಾಗವಹಿಸಲು ಅನುಮತಿ ನೀಡಿದ್ದರೂ ಫೆಬ್ರವರಿ 15ರಂದು ಕೊಲಂಬೋದಲ್ಲಿ ಭಾರತದ ವಿರುದ್ಧದ ಗ್ರೂಪ್ ಎ ಮ್ಯಾಚ್ ಅನ್ನು ಬಹಿಷ್ಕರಿಸುವುದಾಗಿ ಹೇಳಿದೆ. ಈ ನಿರ್ಧಾರವು ಕ್ರಿಕೆಟ್ ಅಭಿಮಾನಿಗಳನ್ನು ಬೆರಗುಗೊಳಿಸಿದೆ. ಪಾಕಿಸ್ತಾನದ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಈ ಘೋಷಣೆ ಮಾಡಲಾಗಿದೆ. ಅದರಲ್ಲಿ ಪಾಕಿಸ್ತಾನ ಕ್ರಿಕೆಟ್ ತಂಡವು ಟಿ20 ವಿಶ್ವಕಪ್ 2026ರಲ್ಲಿ ಭಾಗವಹಿಸಲು ಅನುಮತಿ ನೀಡಲಾಗಿದೆ. ಆದರೆ ಫೆಬ್ರವರಿ 15ರಂದು ಭಾರತದ ವಿರುದ್ಧದ ಪಂದ್ಯದಲ್ಲಿ ಕಣಕ್ಕಿಳಿಯುವುದಿಲ್ಲ ಎಂದು ಸ್ಪಷ್ಟಪಡಿಸಲಾಗಿದೆ. ಈ ಬಹಿಷ್ಕಾರಕ್ಕೆ ಯಾವುದೇ ನಿರ್ದಿಷ್ಟ ಕಾರಣವನ್ನು ಸರ್ಕಾರವು ನೀಡಿಲ್ಲ. ಆದರೆ ಇದು ಬಾಂಗ್ಲಾದೇಶದ ಟೂರ್ನಮೆಂಟ್ನಿಂದ ಹೊರಹಾಕುವಿಕೆಗೆ ಸಂಬಂಧಿಸಿದ್ದು ಎಂದು ವರದಿಗಳು ಸೂಚಿಸುತ್ತವೆ. ಬಾಂಗ್ಲಾದೇಶವನ್ನು ಭದ್ರತಾ ಕಾರಣಗಳಿಂದ ಹೊರಹಾಕಿ ಸ್ಕಾಟ್ಲೆಂಡ್ ಅನ್ನು ಸೇರಿಸಿದ್ದಕ್ಕೆ ಪಿಸಿಬಿ ಡಬಲ್ ಸ್ಟ್ಯಾಂಡರ್ಡ್ಸ್ ಎಂದು ಆರೋಪಿಸಿದೆ. ಇದರಿಂದ ಪಾಕಿಸ್ತಾನದ ಈ ನಿರ್ಧಾರವು ಪ್ರತಿಭಟನೆಯ ರೂಪವಾಗಿದೆ ಎಂದು ಹೇಳಲಾಗುತ್ತಿದೆ. ಪಾಕಿಸ್ತಾನದ ಈ ನಿರ್ಧಾರದಿಂದ ಭಾರತಕ್ಕೆ ವಾಕ್ಓವರ್ ಸಿಗುತ್ತದೆ. ಪಂದ್ಯದಲ್ಲಿ ಪಾಕಿಸ್ತಾನ ಕಣಕ್ಕಿಳಿಯದಿದ್ದರೆ ಮ್ಯಾಚ್ ರೆಫರಿಯು ಭಾರತಕ್ಕೆ 2 ಪಾಯಿಂಟ್ಗಳನ್ನು ನೀಡುತ್ತಾನೆ. ಇದು ಗ್ರೂಪ್ ಸ್ಟ್ಯಾಂಡಿಂಗ್ಗಳಲ್ಲಿ ಭಾರತಕ್ಕೆ ಲಾಭವಾಗುತ್ತದೆ. ಆದರೆ ಪಾಕಿಸ್ತಾನಕ್ಕೆ 2 ಪಾಯಿಂಟ್ಗಳ ನಷ್ಟವಾಗುತ್ತದೆ. ಇದರಿಂದ ಪಾಕಿಸ್ತಾನದ ಸೂಪರ್ 8 ಅಥವಾ ನಾಕ್ಔಟ್ಗೆ ಅರ್ಹತೆ ಪಡೆಯುವುದು ಕಷ್ಟವಾಗಬಹುದು. ಟಿ20 ವಿಶ್ವಕಪ್ 2026 ಫೆಬ್ರವರಿ 7ರಿಂದ ಆರಂಭವಾಗುತ್ತದೆ. ಪಾಕಿಸ್ತಾನ ಗ್ರೂಪ್ ಎನಲ್ಲಿ ಭಾರತ, ನಮೀಬಿಯಾ, ನೆದರ್ಲ್ಯಾಂಡ್ಸ್ ಮತ್ತು ಯುಎಸ್ಎ ಜೊತೆಗಿದೆ. ಅದರ ಮೊದಲ ಪಂದ್ಯ ಫೆಬ್ರವರಿ 7ರಂದು ನೆದರ್ಲ್ಯಾಂಡ್ಸ್ ವಿರುದ್ಧ ಕೊಲಂಬೋದಲ್ಲಿ ನಡೆಯುತ್ತದೆ. ನಂತರ ಫೆಬ್ರವರಿ 10ರಂದು ಯುಎಸ್ಎ ಮತ್ತು ಫೆಬ್ರವರಿ 18ರಂದು ನಮೀಬಿಯಾ ವಿರುದ್ಧ ಆಡುತ್ತದೆ. ಭಾರತ ವಿರುದ್ಧದ ಪಂದ್ಯವನ್ನು ಬಹಿಷ್ಕರಿಸಿದರೂ ಇತರ ಪಂದ್ಯಗಳನ್ನು ಆಡಲು ಪಾಕಿಸ್ತಾನ ಸಿದ್ಧವಾಗಿದೆ. ಈ ಬಹಿಷ್ಕಾರವು ಕ್ರಿಕೆಟ್ ಜಗತ್ತಿಗೆ ದೊಡ್ಡ ಹೊಡೆತವಾಗಿದೆ. ಭಾರತ-ಪಾಕಿಸ್ತಾನ ಪಂದ್ಯಗಳು ಐಸಿಸಿ ಟೂರ್ನಮೆಂಟ್ಗಳಲ್ಲಿ ಅತ್ಯಂತ ಜನಪ್ರಿಯ ಮತ್ತು ಆದಾಯ ತರುವ ಪಂದ್ಯಗಳಾಗಿವೆ. ಇದರಿಂದ ಬ್ರಾಡ್ಕಾಸ್ಟರ್ಗಳು ಮತ್ತು ಸ್ಪಾನ್ಸರ್ಗಳಿಗೆ ದೊಡ್ಡ ನಷ್ಟವಾಗಬಹುದು. ಐಸಿಸಿಯು ಈ ನಿರ್ಧಾರಕ್ಕೆ ತೀವ್ರ ಪ್ರತಿಕ್ರಿಯೆ ನೀಡಿದೆ. ಅದು ಸೆಲೆಕ್ಟಿವ್ ಪಾರ್ಟಿಸಿಪೇಷನ್ ಅನ್ನು ಸ್ವೀಕರಿಸಲು ಸಾಧ್ಯವಿಲ್ಲ ಎಂದು ಹೇಳಿದೆ. ಐಸಿಸಿ ಪ್ರಕಟಣೆಯಲ್ಲಿ ಇದು ಕ್ರೀಡೆಯ ಆತ್ಮಕ್ಕೆ ವಿರುದ್ಧವಾಗಿದೆ ಎಂದು ತಿಳಿಸಿದೆ. ಪಾಕಿಸ್ತಾನ ಕ್ರಿಕೆಟ್ಗೆ ದೀರ್ಘಕಾಲೀನ ಪರಿಣಾಮಗಳನ್ನು ಪರಿಗಣಿಸಬೇಕು ಎಂದು ಎಚ್ಚರಿಕೆ ನೀಡಿದೆ. ಭವಿಷ್ಯದಲ್ಲಿ ಆದಾಯ, ಸ್ಯಾಂಕ್ಷನ್ಗಳು ಮತ್ತು ಇತರ ಐಸಿಸಿ ಈವೆಂಟ್ಗಳಲ್ಲಿ ಪಾಕಿಸ್ತಾನದ ಭಾಗವಹಿಸುವಿಕೆಗೆ ಪ್ರಭಾವ ಬೀಳಬಹುದು ಎಂದು ಸೂಚಿಸಿದೆ. ಐಸಿಸಿಯು ಪಿಸಿಬಿಯೊಂದಿಗೆ ಪರಸ್ಪರ ಸ್ವೀಕಾರಾರ್ಹ ಪರಿಹಾರವನ್ನು ಹುಡುಕಬೇಕು ಎಂದು ಒತ್ತಾಯಿಸಿದೆ. ಪಾಕಿಸ್ತಾನದ ಮಾಜಿ ನಾಯಕ ಇಂಜಮಾಮ್ ಉಲ್ ಹಕ್ ಅವರು ಪಿಸಿಬಿ ಪತ್ರಿಕಾ ಸಮಾವೇಶದಲ್ಲಿ ಈ ವಿಷಯದ ಬಗ್ಗೆ ಮಾತನಾಡಿದ್ದರು. ಅವರು ಬಿಳಿ ಟೋಪಿ, ಕನ್ನಡಕ ಮತ್ತು ಗಡ್ಡದೊಂದಿಗೆ ಕಾಣಿಸಿಕೊಂಡು ಕೈಗಳನ್ನು ಚಾಚಿ ವಿವರಣೆ ನೀಡಿದರು. ಪಿಸಿಬಿ ಲೋಗೋಗಳ ಹಿನ್ನೆಲೆಯಲ್ಲಿ ಅವರ ಚಿತ್ರಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ. ಇದಲ್ಲದೆ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಅವರ ಚಿತ್ರವು ರಾಷ್ಟ್ರಧ್ವಜಗಳ ನಡುವೆ ಕುಳಿತಿರುವುದು ಪ್ರಚಾರವಾಗಿದೆ. ಈ ನಿರ್ಧಾರವು ರಾಜಕೀಯ ಕಾರಣಗಳಿಂದ ಪ್ರೇರಿತವಾಗಿದೆ ಎಂದು ವಿಶ್ಲೇಷಕರು ಹೇಳುತ್ತಾರೆ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ದ್ವಿಪಕ್ಷೀಯ ಕ್ರಿಕೆಟ್ 2013ರಿಂದ ನಿಲುಗಡೆಯಾಗಿದೆ. ರಾಜಕೀಯ ಉದ್ವಿಗ್ನತೆಯಿಂದಾಗಿ ಇದು ಮುಂದುವರೆದಿದೆ. ಆದರೆ ಐಸಿಸಿ ಈವೆಂಟ್ಗಳಲ್ಲಿ 2 ತಂಡಗಳನ್ನು ಒಂದೇ ಗ್ರೂಪ್ನಲ್ಲಿ ಇರಿಸುತ್ತದೆ, ಏಕೆಂದರೆ ಅದು ಅತ್ಯಧಿಕ ವೀಕ್ಷಣೆ ಮತ್ತು ಆದಾಯ ತರುತ್ತದೆ. ಈ ಬಹಿಷ್ಕಾರದಿಂದ ಪಾಕಿಸ್ತಾನದ ಕ್ರಿಕೆಟ್ಗೆ ಆರ್ಥಿಕ ನಷ್ಟವಾಗುತ್ತದೆ. ಭಾರತ ವಿರುದ್ಧದ ಪಂದ್ಯಗಳು ದೊಡ್ಡ ಮೊತ್ತದ ಬ್ರಾಡ್ಕಾಸ್ಟಿಂಗ್ ಹಕ್ಕುಗಳನ್ನು ತರುತ್ತವೆ. ಇದರಿಂದ ಪಿಸಿಬಿಯ ಆದಾಯ ಕಡಿಮೆಯಾಗಬಹುದು. ಹಿಂದಿ ಸುದ್ದಿ ಚಾನೆಲ್ಗಳಾದ ಆಜ್ ತಕ್ನಲ್ಲಿ ಈ ಸುದ್ದಿಯನ್ನು ಬ್ರೇಕಿಂಗ್ ನ್ಯೂಸ್ ಆಗಿ ಪ್ರಸಾರ ಮಾಡಲಾಗಿದೆ. ಮಹಿಳಾ ಆಂಕರ್ ಪರ್ಲ್ ಯೂನಿವರ್ಸಿಟಿ ಬ್ರ್ಯಾಂಡಿಂಗ್ ಪೋಡಿಯಂನಲ್ಲಿ ನಿಂತು ಪಾಕಿಸ್ತಾನ ಫೆಬ್ರವರಿ 15ರಂದು ಭಾರತ ವಿರುದ್ಧ ಆಡುವುದಿಲ್ಲ ಎಂದು ಘೋಷಿಸಿದ್ದಾಳೆ. ಸ್ಕ್ರೀನ್ನಲ್ಲಿ ಫೈರಿ ಗ್ರಾಫಿಕ್ಸ್ ಮತ್ತು ತುರ್ತು ಟಿಕ್ಕರ್ಗಳೊಂದಿಗೆ ಈ ಸುದ್ದಿ ಪ್ರಸಾರವಾಗಿದೆ. ಭಾರತದ ಮಾಜಿ ಆಟಗಾರರು ಇದಕ್ಕೆ ತೀವ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಸುನೀಲ್ ಗಾವಸ್ಕರ್ ಅವರು ಐಸಿಸಿಯು ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಇತರ ಮಾಜಿ ಆಟಗಾರರು ಪಾಕಿಸ್ತಾನದ ಈ ನಿರ್ಧಾರವನ್ನು ಟೀಕಿಸಿದ್ದಾರೆ. ಈ ಘಟನೆಯು ಭಾರತ-ಪಾಕಿಸ್ತಾನ ಕ್ರಿಕೆಟ್ ಸಂಬಂಧಗಳನ್ನು ಮತ್ತಷ್ಟು ಉದ್ವಿಗ್ನಗೊಳಿಸಿದೆ. ಟಿ20 ವಿಶ್ವಕಪ್ 2026ರಲ್ಲಿ ಭಾರತ-ಪಾಕಿಸ್ತಾನ ಪಂದ್ಯವಿಲ್ಲದೆ ಇರುವುದು 2010ರ ನಂತರ ಮೊದಲ ಬಾರಿಗೆ ಆಗುತ್ತದೆ. ಅಭಿಮಾನಿಗಳು ಈ ಪಂದ್ಯವನ್ನು ಎದುರು ನೋಡುತ್ತಿದ್ದರು. ಆದರೆ ರಾಜಕೀಯ ಕಾರಣಗಳು ಕ್ರೀಡೆಯನ್ನು ಪ್ರಭಾವಿಸುತ್ತಿವೆ. ಪಾಕಿಸ್ತಾನ ತಂಡವು ಇತರ ಪಂದ್ಯಗಳಲ್ಲಿ ಉತ್ತಮ ಪ್ರದರ್ಶನ ನೀಡಬೇಕು. ಇಲ್ಲದಿದ್ದರೆ ಸೂಪರ್ 8ಗೆ ಅರ್ಹತೆ ಪಡೆಯುವುದು ಕಷ್ಟವಾಗುತ್ತದೆ. ಭಾರತ ತಂಡವು ಈ ಅವಕಾಶವನ್ನು ಬಳಸಿಕೊಂಡು ಗ್ರೂಪ್ ಅನ್ನು ಗೆಲ್ಲಬಹುದು. ಈ ನಿರ್ಧಾರದ ಪರಿಣಾಮಗಳು ದೀರ್ಘಕಾಲೀನವಾಗಿರಬಹುದು.
ಕ್ರಿಕೆಟ್ ಪ್ರೇಮಿಗಳು ಈ ಬೆಳವಣಿಗೆಗಳನ್ನು ಗಮನಿಸುತ್ತಿದ್ದಾರೆ. ಐಸಿಸಿಯು ಯಾವ ನಿರ್ಧಾರ ತೆಗೆದುಕೊಳ್ಳುತ್ತದೆ ಎಂಬುದು ಕುತೂಹಲಕಾರಿಯಾಗಿದೆ. ಈ ಘಟನೆಯು ಕ್ರಿಕೆಟ್ನಲ್ಲಿ ರಾಜಕೀಯ ಹಸ್ತಕ್ಷೇಪದ ಪ್ರಭಾವವನ್ನು ತೋರಿಸುತ್ತದೆ.